ಸಾಗಿಸ್ತಕ್ಕಂಥ ಒಂದು ಚಟುವಟಿಕೆ ರಾಣೆಬೆನ್ನೂರು ನಗರದಲ್ಲಿ ಪ್ರಾರಂಭವಾಗಿದ್ದು, ನಿನ್ನೆ ದಿವಸ ನಮ್ಮ ಆಟೋ ಚಾಲಕರು ಆ ಯುವಕರನ್ನ ಪತ್ತೆ ಹಚ್ಚಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದರೆ ನಿಜವಾಗ್ಲೂ ಭಾಳಷ್ಟು ಆತಂಕಕರವಾದಂಥ ಒಂದು ಸಂಗತಿ. ಯಾವುದೇ ಸುರಕ್ಷತೆ ಇಲ್ಲದಂಥ ಬೈಕ್ನಲ್ಲಿ ಈ ತಲೆ ಮಾಂಸ ಸತಿ ಮಾರಿಲ್ಲ ಅವ್ರಿಗೆ ಅಂತ ಬೈಕ್ ಚಾರ್ಜರ್ ಬೈಕ್ ತಗೊಂಬಂದು ಇವತ್ತು ಆ್ಯಪ್ ಬಳಸಿ ಪರಸ್ಥಳದ ನಾಗರಿಕರನ್ನು ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಬಿಡ್ತಕ್ಕಂಥ ಒಂದು ಕಾರ್ಯಕ್ರಮ ಬೈಕ್ನಲ್ಲಿ. ಇದು ಈ ರೀತಿ ಮುಂದುವರೆದ್ರೆ ನಮ್ಮ 2500ಕ್ಕೂ ಹೆಚ್ಚು ಆಟೋ ಚಾಲಕರು ರಾಣೆಬೆನ್ನೂರು ನಗರದಲ್ಲಿ ಜೀವನ ಮಾಡ್ತಾರೆ. ಇವತ್ತು ಅವ್ರ ಪರಿಸ್ಥಿತಿ ಏನಾಗಬೇಡ, ಮತ್ತು ಪ್ರಯಾಣಿಕರ ಸುರಕ್ಷಿತವಲ್ಲದ ಬೈಕ್ ಚಾಲನೆ ಅದು ಕೂಡಲೇ ನಿಲ್ಲಬೇಕು. ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಭಾಳಷ್ಟು ಎಚ್ಚೆತ್ತ ಪೊಲೀಸ್ ಇಲಾಖೆ ಇದೆ. ಅದೇನು ಮನಸ್ಸು ಮಾಡಿದ್ರೆ ಕೆಲವೇ ನಿಮಿಷಗಳಲ್ಲಿ ಅದಕ್ಕೆ ಕಡಿವಾಣ ಆಗ್ತಕ್ಕಂಥ ತಾಕತ್ತಿರ್ತಕ್ಕಂಥ ಪೊಲೀಸ್ ಇಲಾಖೆ ಇದೆ. ಪೊಲೀಸ್ ಇಲಾಖೆಯಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ, ಆಟೋ ಚಾಲಕರಿಗೆ ಇದರಿಂದ ಯಾವುದೇ ತೊಂದರೆ ಆಗಬಾರ್ದು, ಪ್ರಯಾಣಿಕರಿಗೂ ತೊಂದರೆ ಆಗಬಾರ್ದು, ನಾಗರಿಕರ ರಕ್ಷಣೆ ನಿಮ್ಮ ಹೊಣೆ. ದಯವಿಟ್ಟು ಯಾವುದೇ ಕಿಡಿಗೇಡಿ ಇರಲಿ, ಅವನು ರ್ಯಾಪಿಡ್ ಆ್ಯಪ್ ಮೂಲಕ ಬೈಕ್ ತಗೊಂಡು ಟ್ಯಾಕ್ಸಿ ಟೈಪ್ ಹೊಡಿತಾನೆ ಅಂದ್ರೆ ಅವ ಭಾಳ ಕಿಡಿಗೇಡಿದನವ. ಅವ್ನು ಯಾವ ಕೆಲಸ ಮಾಡೋಕ್ಕೂ ಏಸೋದು ಜನ ಅದು ಒಂದು ಯುವಕರ ಗುಂಪು ಐತಿ. ಅವ್ರಿಗೆ ಸರಿಯಾದ ಕ್ರಮ ವಹಿಸ್ಬೇಕು. ಯಾಕಂದ್ರೆ ಅದರಲ್ಲಿ ಡ್ರಗ್ ಮಾಫಿಯಾ ಹುಡುಗರು ಇರ್ತಾವೆ. ಆ ಒಂದು ಮೆಂಟಾಲಿಟಿ ಅದಾರ ಅಂದ್ರೆ ಅವ್ರು ಎಲ್ಲದಕ್ಕೂ ರೆಡಿ ಇರ್ತಾರೆ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಕಾನೂನಿನ ಮೂಲಕ ಅವ್ರನ್ನ ಮಣಿಸ್ಬೇಕು ಅಂತಕ್ಕಂಥ ಒಂದು ಮನವಿ ಪತ್ರವನ್ನು ನಾವು ರಾಣೆಬೆನ್ನೂರು ತಾಲೂಕು ಆಟೋ ಚಾಲಕ ಮಾಲಕರ ಒಕ್ಕೂಟದ ಪರವಾಗಿ ಪೊಲೀಸ್ ಇಲಾಖೆ ಮತ್ತು ಆರ್ ಟಿ ಒ ಇಲಾಖೆಗೆ ಕೊಡ್ತಾ ಇದ್ದೀವಿ. ಸಾರಿಗೆ ಇಲಾಖೆ ಅಧಿಕಾರಿಗಳು ಸರ್, ರ್ಯಾಪಿಡ್ ಅವಳಿ ಹೆಚ್ಚಾಗ್ತದೆ ರಾಣೆಬೆನ್ನೂರು ನಗರದಲ್ಲಿ, ಕಡಿವಾಣ ಹಾಕಬೇಕಂತ ಆಟೋ ಚಾಲಕರು ಒತ್ತಾಯ ಮಾಡಿದರು ಸರ್. ಇದ್ರ ಬಗ್ಗೆ ಈಗಷ್ಟೇ ಮನವಿ ಕೊಟ್ಟಿದ್ದಾರೆ ನಮಗೆ. ಇದು ಏನಾಗಿದೆ ಅಂತಂದರೆ, ಈಗ ಮನವಿ ತೊಗೊಳ್ತೀವಿ, ನಾವು ಮೇಲಾಧಿಕಾರಿಗಳಿಗೆ ಬರಿತೀವಿ. ನಾವು ಮೇಲಾಧಿಕಾರಿಗಳಿಗೆ ಬರೆದ್ಬಿಟ್ಟು ಆಮೇಲೆ ಇದೇನೋ ನಮ್ಮ ಇವರು ಇನ್ಸ್ಪೆಕ್ಟರ್ ಹೇಳ್ದಂಗೆ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಕೇಸ್. ಅದು ಕೋರ್ಟಿಂದ ಡಿಸಿಷನ್ ಆದಮೇಲೆ ಅದು ಮುಂದೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಜಗದೀಶ್ ಸರ್, ಚಾಲಕರು ನೈಟ್ ಟೈಮಲ್ಲಿ ಹೆಚ್ಚಿಗೆ ಹಣ ವಸೂಲಿ ಮಾಡ್ತಾರನ್ನೋ ಆರೋಪ ಕೇಳಿ ಸರ್, ಇದು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸತ್ಯಕ್ಕೆ ದೂರವಾದದ್ದು. ಆದರೆ ಎಲ್ಲೋ ಒಬ್ಬ ಅವರು ಆಟೋ ವೃತ್ತಿಯನ್ನೇ ನಂಬಿಕೊಂಡು ಬದುಕ್ತಕ್ಕಂಥ ನಿಜವಾದ ನೈಜ ಆಟೋ ಚಾಲಕ ಯಾರೂ ಕೂಡ ಒಂದು ವ್ಯಾಪ್ತಿ ಮೀರಿ ಮತ್ತು ದರವನ್ನು ಮೀರಿ ಯಾರೂ ಹಣವನ್ನು ಪಡೆಯೋದಿಲ್ಲ. ಯಾರೋ ಒಬ್ರು ಅಂತಿದ್ದವ್ರು ಕಂಡು ಬಂದರೆ ನಾವು ರಾಣೆಬೆನ್ನೂರು ಆಟೋ ಚಾಲಕರ ಸಂಘ ಅವ್ರ ಬಗ್ಗೆ ಕ್ರಮ ವಹಿಸಿ ಮುಂದೆ ಇಂಥವುಗಳ ಮರುಕಳಿಸದಂತೆ ನಾವು ಜವಾಬ್ದಾರಿಯಿಂದ ನೋಡ್ಕೊಳ್ತೀವಿ. ಚಾಲಕರ ಸಂಘದ ವತಿಯಿಂದ ಆಟೋ ಚಾಲಕರು ಎಷ್ಟು ದರವನ್ನು ನೈಟ್ ಆ್ಯಂಡ್ ಡೇ ಅಂದ್ರೆ 1.5 ಚಾರ್ಜ್ ಅಂತ ಇರ್ತದೆ ಅವ್ರದ್ದು, ಅದನ್ನು ಮೀರಿ ವಸೂಲಿ ಮಾಡೋದು ನಿಮ್ಮ ಗಮನಕ್ಕೆ ಇಲ್ಲ ಅಂದಂಗೆ ಆಯ್ತಂಗ? ಇಲ್ಲ ಸರ್, ಇದು ಅದೇ ನಾವು ಹೇಳಿದ್ವಲ್ಲ ಸರ್, ಇದನ್ನು ಯಾರೋ ಒಬ್ರು ಇದು ವೃತ್ತಿಯನ್ನೇ ನಂಬ್ಕೊಂಡು ಬದುಕಂತ ನಿಜವಾದ ಆಟೋ ಚಾಲಕ ಯಾರೂ ಕೂಡ ಹೆಚ್ಚಿನ ದರವನ್ನು ಪಡೆಯೋದಿಲ್ಲ. ಏನೋ ಕಾಟಾಚಾರ ಕೊಡಿ ಅಂತ ಅಥವಾ ಬಾಡಿಗೆ ರೂಪ ಕೊಡಿ ಅಂತ ಆಟೋ ಚಾಲಕ ಇದು ಮಾಡ್ತಾ ಇದ್ದಾರೆ. ಅಂಥವೇನರ ಕಂಡು ಬಂದ್ರೆ ನಾವು ಇದನ್ನು ಯೂನಿಯನ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದು ಮುಂದೆ ರಾಣೆಬೆನ್ನೂರು ನಗರದ ಮರುಕಳಿಸಿದಂತ ನಾವು ಎಚ್ಚರ ವಹಿಸ್ತೀವಿ. ಮೀಟರ್ ಆಧಾರಿತ ಏನು ದರ ಇದೆಯಾ ಸರ್? ನಮ್ಮ ಜಿಲ್ಲಾದಲ್ಲೇ ಎಲ್ಲೂ ಇಲ್ಲ ಮೇಡಮ್. ಸರ್ ಆಯ್ತು, ಇವಾಗ ಒಂದು ಸ್ಥಳಕ್ಕೆ ಸೇಮ್ ಪ್ಲೇಸ್ ಸೇಮ್ ಡಿಸ್ಟೆನ್ಸಿಗೆ ಒಬ್ಬ ವ್ಯಕ್ತಿ ಒಂದು ರೇಟ್ ಹೇಳ್ತಾರೆ, ಒಬ್ಬ ವ್ಯಕ್ತಿ ಒಂದು ರೇಟ್ ಹೇಳ್ತಾರೆ, 30 ಬರ್ತಾರೆ, ಒಬ್ರು 80 ಅಂತಾರೆ, 50 ಅಂತಾರೆ. ಅಂದರೆ ಮಿನಿಮಮ್ ಚಾರ್ಜಸ್ ಅಂತ ನಿಮ್ಮ ಕಡೆಯಿಂದ ಎಲ್ರಿಗೂ ಒಂದೇ ಫಿಕ್ಸ್ಡ್ ಅಂತ ಏನು ದರ ನಿಗದಿ ಆಗಿಲ್ವಾ ಮೇಡಮ್? ಇನ್ನೊಂದ್ರಿ, ಈ ಹಿಂದೆ ಗ್ಯಾಸ್ ರೇಟ್ ಕಡಿಮೆ ಇದ್ದಾಗ ಮಿನಿಮಮ್ ಚಾರ್ಜ್ 30 ರೂಪಾಯಿಗೆ ಹೊಡಿತಿದ್ರು. ಆದರೆ 68-70 ರೂಪಾಯಿಗಿದ್ದ ಪ್ರತಿ ಲೀಟರ್ ಗ್ಯಾಸ್ ಥರ ದಿಢೀರ್ನೆ 120-130 ರೂಪಾಯಿ ರೇಟ್ ಆದಾಗ ಅನಿವಾರ್ಯವಾಗಿ ಮಿನಿಮಮ್ ದರದಲ್ಲಿ ವ್ಯತ್ಯಾಸ ಆಯಿತು. ಇದನ್ನು ಬಿಟ್ಟರೆ ಯಾರೂ ಕೂಡ ನಮ್ಮ ಆಟೋ ಚಾಲಕರು ಒತ್ತಾಯಪೂರ್ವಕವಾಗಿ ದೂರದೇಶದಿಂದ ದರ ಹೆಚ್ಚಳ ಮಾಡಿಲ್ಲ. ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ. ರಾಣೆಬೆನ್ನೂರು ತಾಲೂಕು ಆಟೋ ಚಾಲಕ ಮಾಲಕರ ಒಕ್ಕೂಟಕ್ಕೆ ಒಂದು ಆಟೋ ಚಾಲಕರಿಗೆ ಒಂದು ಸಿಹಿಯಾದ ಸುದ್ದಿಯನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಕೊಡ್ತಾ ಇದ್ದೇವೆ. ಏನು ಇದುವರೆಗೂ DL ಮಾಡಿಸ್ತಾ ಇದ್ದಂಥ ಆಟೋ ಚಾಲಕರಿಗೆ ಆರ್ಥಿಕ ಪರಿಸ್ಥಿತಿ ತೊಂದರೆಯಲ್ಲಿರ್ತಕ್ಕಂಥವರಿಗೆ ನಮ್ಮ RTO ಇಲಾಖೆ ಸಹಯೋಗದೊಂದಿಗೆ, ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಮತ್ತು ರಾಣೆಬೆನ್ನೂರು ತಾಲೂಕು ಆಟೋ ಚಾಲಕರ ಮಾಲಕರ ಒಕ್ಕೂಟದೊಂದಿಗೆ ಒಂದು ಕ್ಯಾಂಪ್ ಮಾಡ್ತಾರೆ. ಅದು ಸಂಚಾರಿ ಜನಜಾಗೃತಿ ಕಾರ್ಯಕ್ರಮ, ಸಂಚಾರಿ ಬಗ್ಗೆ ಜಾಗೃತಿ ಮೂಡಿಸೋದು. ಅದ್ರ ಜೊತೆಗೆ ನಾವು DL ಕೊಟ್ಬಿಡ್ರಿ ಅಂತ ಹೇಳ್ಕೊತೀವಿ ಸರ್ಗೆ ಅಪ್ಪಿಲ್ಲ. ಒಂದು ಉಚಿತವಾಗಿ ಕಡಿಮೆ ಅಂದರೆ ಗೌರ್ಮೆಂಟ್ಗೆ ಏನು ತುಂಬಕ್ಕೆ ಅದು ತುಂಬ್ತಾರೆ. ಅದು ಆನ್ಲೈನ್ಯಾಗ ವ್ಯವಸ್ಥೆ ಐತಿ, ಹಂಗೈತಿ ಹಿಂಗೈತಿ ಅಂತ ತಪ್ಪಿಸ್ಕೊಬಾರ್ದು. ಜಗದೀಶ್ ಸರ್ ಏನೇ ಇದ್ರೂ ಮನುಷ್ಯ ಮಾಡೋ ಅಂಥದ್ದು ಆನ್ಲೈನ್ ಇದ್ರೂ ಮನುಷ್ಯನ ಮಾಡ್ಬೇಕಲ್ಲಿ, ಅದಟ್ಟಿಗೆ ಅದ ಮಾಡ್ಕೊಳಕ್ಕಾಗಲ್ಲ. ಅದರ ಬದಲಾವಣೆ ಮಾಡಬೇಕು ಜವಾಬ್ದಾರಿಯಿಂದ. ಆನ್ಲೈನ್ ವ್ಯವಸ್ಥೆ, ಕಂಪ್ಯೂಟ್ರು ಹಂಗೆ ಅಂದು ಬಡವ್ರು ಸಿಗೋ ಸೌಲಭ್ಯ, ಆ ಬಡವರು ಕಡಿಮೆ ಫೀಸ್ನ ಕೊಡ್ತಕ್ಕಂಥ ವ್ಯವಸ್ಥೆಗೆ ತಾವು ಕಡಿವಾಣ ಹಾಕ್ಬಾರ್ದು. ಏನೇ ಆನ್ಲೈನ್ ಇರುವಂಥದ್ದು ಒಂದು ಸಿಸ್ಟಮ್ನೇ ಬಂದು ಏನು ಈ ಭಾಳಷ್ಟು 2.5 ಸಾವಿರದಾಗ 1,000 ಆಟೋ ಚಾಲಕರಿಗೆ DL ಇರಲಿಕ್ಕಿಲ್ಲ, ಇನ್ನೂ ಕಡಿಮೆ ಇದಾವೆ. ಅವರಿಗೆ ಫ್ರೀ ಆಗಿ ನಿಮ್ಮ ನೇತೃತ್ವದೊಳಗೆ
ನಮ್ಮ ಒಂದು ಸಂಘಟನೆ ನೇತೃತ್ವದಾಗ ಒಂದು ಕ್ಯಾಂಪ್ ಮಾಡಿದ್ರೆ ಸಂಚಾರಿ ಜನಜಾಗೃತಿನ ಮೂಡಿಸ್ದಾಗೈತಿ, ಆ ಬಡವರಿಗೆ ಒಂದು DL ಕೊಟ್ಟಾಗತ್ತೆ. ಅದಕ್ಕೆ ದಯವಿಟ್ಟು ಆ ನಿಟ್ಟಿನಲ್ಲಿ ತಾವು ಸಹಕಾರ ಕೊಡಬೇಕು. ಅದನ್ನು ಸದ್ಯದಲ್ಲೇ ತಾವು ಇಲಾಖೆಯವ್ರು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ಈಗ ಮನವಿ ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ತಾವು ಮಾತಾಡ್ತೀವಿ. ರಾಣೆಬೆನ್ನೂರು ತಾಲೂಕು ಆಟೋ ಚಾಲಕರ ಒಕ್ಕೂಟ ತಾಲೂಕಾ ಘಟಕ ರಾಣೆಬೆನ್ನೂರು, ಮಾನ್ಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ರಾಣೆಬೆನ್ನೂರು ಮತ್ತು ಮಾನ್ಯ PSI ಸಾಹೇಬರು ರಾಣೆಬೆನ್ನೂರು ಶಹರ ಠಾಣೆ. ವಿಷಯ, ರಾಣೆಬೆನ್ನೂರು ನಗರದಲ್ಲಿ ರ್ಯಾಪಿಡ್ ಆ್ಯಪ್ ಮೂಲಕ ಆನ್ಲೈನ್ ಬುಕ್ಕಿಂಗ್ ಮಾಡಿ ಗೃಹ ಬಳಕೆಯ ವೈಟ್ ಬೋರ್ಡ್ ದ್ವಿಚಕ್ರ ವಾಹನಗಳನ್ನು ಬೈಕ್ ಟ್ಯಾಕ್ಸಿ ಪ್ರಯಾಣಿಕರ ಬಾಡಿಗೆ ಓಡಿಸುವ ಸಂಚಾರವನ್ನು ಸಂಪೂರ್ಣ ನಿಷೇಧಿಸುವ ಕುರಿತು ಆಟೋ ಚಾಲಕರ ಮನವಿ. ಮಾನ್ಯರೇ, ರಾಣೆಬೆನ್ನೂರು ನಗರದಲ್ಲಿ ಕಳೆದ ಕೆಲವು ದಿನಗಳಿಂದ ಸದ್ದಿಲ್ಲದೆ ಸಾಗಿದ ರ್ಯಾಪಿಡ್ ಆನ್ಲೈನ್ ಬುಕ್ಕಿಂಗ್ ದ್ವಿಚಕ್ರ ವಾಹನಗಳ ಬೈಕ್ ಟ್ಯಾಕ್ಸಿ ಪ್ರಯಾಣಿಕರ ಸಂಚಾರ ನಗರಕ್ಕೆ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಸಾರ್ವಜನಿಕರು ರ್ಯಾಪಿಡ್ ಆ್ಯಪ್ನಲ್ಲಿ ಬುಕ್ ಮಾಡಿ ದ್ವಿಚಕ್ರ ವಾಹನಗಳಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಮಾಡುತ್ತಿದ್ದಾರೆ. ಗೃಹ ಬಳಕೆಯ ವೈಟ್ ಬೋರ್ಡ್ ದ್ವಿಚಕ್ರ ವಾಹನಗಳಿಗೆ ಸಾರಿಗೆ ಇಲಾಖೆಯಿಂದ ಯಾವುದೇ ರೀತಿಯ ಅನುಮತಿ ಇಲ್ಲದಿದ್ದರೂ ಅನಧಿಕೃತವಾಗಿ ಬಾಡಿಗೆ ಮಾಡುತ್ತಿದ್ದಾರೆ. ಈ ಕಾನೂನು ಬಾಹಿರ ದ್ವಿಚಕ್ರ ವಾಹನಗಳ ಪ್ಯಾಸೆಂಜರ್ ಬಾಡಿಗೆ ಸಂಚಾರವನ್ನು ಸಂಪೂರ್ಣವಾಗಿ ತಾವು ಇಂದಿನಿಂದಲೇ ನಿಷೇಧಿಸಬೇಕು. ರಾಣೆಬೆನ್ನೂರು ತಾಲೂಕಿನ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಪ್ರತಿನಿತ್ಯ 2500 ಆಟೋಗಳು ಶಾಲಾ ಮಕ್ಕಳನ್ನು, ಮಹಿಳೆಯರನ್ನು, ವಯೋವೃದ್ಧರನ್ನು, ಹೆರಿಗೆ, ಬಾಣಂತಿಯರನ್ನು, ಅಂಗವಿಕಲರನ್ನು ಸುರಕ್ಷಿತವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣಿಕರನ್ನು ಸ್ಥಳಾಂತರಿಸುವ ಕಾಯಕದಲ್ಲಿ ತೊಡಗಿದ್ದಾರೆ. ಸಾಮಾನ್ಯವಾಗಿ ಒಬ್ಬ ಆಟೋ ಚಾಲಕ ಕನಿಷ್ಠ 3 ಲಕ್ಷ ರೂಪಾಯಿಗಳಲ್ಲಿ ಸಾಲದ ರೂಪದಲ್ಲಿ ಅಥವಾ ಬ್ಯಾಂಕ್ ಮತ್ತು ಫೈನಾನ್ಸ್ಗಳಲ್ಲಿ ಸಾಲ ಪಡೆದು ಆಟೋ ಖರೀದಿಸಿ ಪ್ರತಿ ತಿಂಗಳು ಲೋನ್ ಕಟ್ಟಿಕೊಂಡು ತಮ್ಮ ಕುಟುಂಬ ನಿರ್ವಹಣೆ ಮಾಡುವುದರ ಜೊತೆಗೆ ಪ್ರತಿ ವರ್ಷ ಪಾಸಿಂಗ್, ವಾಯು ಮಾಲಿನ್ಯ ತಪಾಸಣೆ ಪತ್ರ, 5 ವರ್ಷಕ್ಕೊಮ್ಮೆ ಪರ್ಮಿಟ್, ಇನ್ಶೂರೆನ್ಸ್ ಮತ್ತು ವಾಹನದ ಮೇಂಟೆನೆನ್ಸ್ ಇವುಗಳನ್ನು ನೋಡಿಕೊಂಡು ಆಟೋ ಚಾಲನೆ ಮಾಡುವುದು ಸುಲಭದ ಕೆಲಸವೇನಲ್ಲ. ಹೀಗೆ ಪ್ರತಿದಿನ ಒಬ್ಬ ಆಟೋ ರಿಕ್ಷಾ ಚಾಲಕನು ಬೆಳಗ್ಗೆ 8ರಿಂದ ರಾತ್ರಿ 10 ಗಂಟೆವರೆಗೆ 500 ರೂಪಾಯಿ ಬಾಡಿಗೆ ಮಾಡಲು ಹರಸಾಹಸ ಪಡುತ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ರ್ಯಾಪಿಡ್ ಆ್ಯಪ್ ಮೂಲಕ ಬೈಕ್ ಟ್ಯಾಕ್ಸಿ ಸವಾರರು ಪ್ರಯಾಣಿಕರ ಕಾಟಾಚಾರದ ಬಾಡಿಗೆ ಮಾಡುತ್ತಿರುವುದು ಈಗ ಮುಂದುವರೆದರೆ ಆಟೋ ರಿಕ್ಷಾ ಅವಲಂಬಿತ ಕುಟುಂಬಗಳು ಅನೇಕ ರೀತಿಯ ಆರ್ಥಿಕ ಸಂಕಷ್ಟಗಳಿಗೆ ಸಿಲುಕಿ ಬೀದಿಗೆ ಬರುವಂತಾಗುತ್ತದೆ. ಆದ್ದರಿಂದ ಸರ್ಕಾರ ಆಟೋ ಚಾಲಕರ ಹಿತ ರಕ್ಷಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸುರಕ್ಷಿತವಲ್ಲದ ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ಸಂಚಾರ. ರಾಣೆಬೆನ್ನೂರು ತಾಲೂಕಿನ 13 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಆಟೋ ಸಂಚಾರಕ್ಕೆ ಸಾರಿಗೆ ಇಲಾಖೆ ಅನುಮತಿ ನೀಡಿದ ಮತ್ತು ಪ್ರಯಾಣಿಕರ ಸುರಕ್ಷತೆ ಸಂಚಾರದ ಹಿತದೃಷ್ಟಿಯಿಂದ ಸಂಚಾರಿ ಪೊಲೀಸರು ಪ್ರತಿ ಆಟೋ ರಿಕ್ಷಾಗಳಿಗೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಅದಕ್ಕೊಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕುತ್ತದೆ ಮತ್ತು ರಾತ್ರಿ 10:30ರಿಂದ ಬೆಳಗ್ಗೆ 6 ಗಂಟೆವರೆಗೆ ಆಟೋ ರಿಕ್ಷಾ ಓಡಿಸುವ ಚಾಲಕರು ಕಡ್ಡಾಯವಾಗಿ ಶೇರ ಪೊಲೀಸ್ ಠಾಣೆಗೆ ಹೋಗಿ ಆಟೋ ರಿಕ್ಷಾಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ದಾಖಲಾತಿಗಳನ್ನು ನೀಡಿ ಅನುಮತಿ ಪಡೆದುಕೊಂಡು ರಾತ್ರಿ ಆಟೋ ಓಡಿಸುತ್ತಾರೆ. ಆದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕರು ಯಾವುದೇ ಇಲಾಖೆಯಲ್ಲಿ ನೋಂದಣಿ ಮಾಡದೆ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಓಡಿಸುತ್ತಿದ್ದಾರೆ. ಆದ್ದರಿಂದ ಈ ಕಾನೂನು ಬಾಹಿರ ಸಂಚಾರವನ್ನು ನಿಷೇಧಿಸಬೇಕು. 1988ರ ಮೋಟಾರ್ ವಾಹನಗಳ ಕಾಯ್ದೆ ಸಂಪೂರ್ಣ ಉಲ್ಲಂಘನೆ. ರಾಣೆಬೆನ್ನೂರು ನಗರದಲ್ಲಿ ಅನಧಿಕೃತವಾಗಿ ಸಾರಿಗೆ ಇಲಾಖೆಯ ಯಾವುದೇ ಅನುಮತಿ ಇಲ್ಲದೆ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಚಾಲಕರು ಅಂತರ್ ಜಿಲ್ಲೆಗಳಿಂದ ಬಂದು ಸಾಮಾಜಿಕ ಜಾಲತಾಣದ ರ್ಯಾಪಿಡೋ ಆ್ಯಪ್ ಮೂಲಕ ಪ್ರಯಾಣಿಕರನ್ನು ಸಾಗಾಟ ಮಾಡುತ್ತಿದ್ದಾರೆ. ಬೈಕ್ ಟ್ಯಾಕ್ಸಿ ಚಾಲಕರು ಯಾವುದೇ DL, RC ಬುಕ್, ವಾಯು ಮಾಲಿನ್ಯ ತಪಾಸಣೆ ಪತ್ರ, ಇನ್ಶೂರೆನ್ಸ್ ಇಲ್ಲದೆ ನಿಯಮ ಬಾಹಿರವಾಗಿ ಬೈಕ್ ಟ್ಯಾಕ್ಸಿ ಓಡಿಸುತ್ತಿದ್ದಾರೆ. ಇವುಗಳ ನಿಯಂತ್ರಣಕ್ಕೆ ಸಾರಿಗೆ ಇಲಾಖೆ ಮತ್ತು ಸಂಚಾರಿ ಪೊಲೀಸರು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸುಮಾರು ವರ್ಷಗಳಿಂದ ಆಟೋ ವೃತ್ತಿಯನ್ನು ನಂಬಿಕೊಂಡ ಕುಟುಂಬಗಳಿಗೆ ನ್ಯಾಯ ನೀಡಬೇಕೆಂದು ಮಾನ್ಯರಲ್ಲಿ ರಾಣೆಬೆನ್ನೂರು ಆಟೋ ಚಾಲಕರ ಒಕ್ಕೂಟವು ಈ ಮೂಲಕ ವಿನಂತಿ ಮಾಡತಕ್ಕಂಥ ಒಂದು ಮನವಿ ಪತ್ರವನ್ನು ಮಾನ್ಯರಿಗೆ ವಿನಂತಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಮಾನ್ಯರು ಇದಕ್ಕೆ ಹಿಂದೆ ಅಂತ್ಯ ಆಡಬೇಕು ಅಂತೇಳಿ ಅವರಲ್ಲಿ ಕೊಡ್ರಿ ಬಡ ಬಡ ಕೊಡ್ರಿ. ಈ ಕಡೆ ನಿಂದ್ರಿ, ಸ್ವಲ್ಪ ಕಡೆ ಬರ್ರಿ ಬರ್ರಿ. बोलो भारत माता की जय। राणेबेನ್ನೂರು ತಾಲೂಕು ಆಟೋ ಚಾಲಕರ ಮಾಲಕರ ಒಕ್ಕೂಟಕ್ಕೆ